ಬಿಸಿಬೇಳೆ ಬಾತು. ಹೆಸರುಬೇಳೆ ತೊಗರಿಬೇಳೆ ಎರಡು ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು. ನವಣೆನ 1 ಅವರ್ ಮುಂಚೆ ನೆನೆಸಿಟ್ಕೊಂಡಿದ್ದೀನಿ. ಇದನ್ನು ಇದಕ್ಕೆ ಇವಾಗ ಹಾಕ್ತಾಯಿದ್ದೀನಿ. ನವಣೆ ಇದು ನವಣೆ 1 ಗ್ಲಾಸ್ ನವಣೆ ನೋಡಿ, ನವಣೆ ಕಾಣ್ತಾ ಇದೆ, ನೆನೆಸಿಟ್ಕೊಂಡ್ರು. ಇದ್ರ ಜೊತೆಗೆ ಒಂದೇ ಒಂದು ಚಿಕ್ಕ ಈರುಳ್ಳಿ ಆಪ್ಷನಲ್ಲು, ಬೇಕಿದ್ದವ್ರು ಹಾಕ್ಕೋಬೋದು. ನಾನು ರುಚಿ ಚೆನ್ನಾಗಿದೆ ಅಂತ ಹಾಕ್ತಾಯಿದ್ದೀನಿ. ಒಂದು ಹೆಚ್ಚಿರೋ ದಪ್ಪ ಮೆಣಸಿನ್ಕಾಯಿ, ಎಷ್ಟು ಮೆಣಸಿನ್ಕಾಯಿ? ಒಂದೇ ದಪ್ಪ ಮೆಣಸಿನ್ಕಾಯಿ, 1-2 ಕ್ಯಾರೆಟು, 1 ಕಪ್ಪು ಹಸಿ ಬಟಾಣಿ, ಒಂದು ಆಲೂಗಡ್ಡೆ, ಒಂದು 3 ಟೊಮೆಟೊ ಹೆಚ್ಚಿಬಿಟ್ಟು ಇದ್ರ ಜೊತೆ ಹಾಕಿ ಕೂಗಿಸ್ಬೇಕು. ಟೊಮೆಟೊ ಹೆಚ್ಚಿರೋದು ಎಲ್ಲ ಹಾಕಿ ಎಲ್ಲ ತರಕಾರಿ, ನವಣೆ ತರಕಾರಿ ಬೇಳೆ ಎಲ್ಲ ಹಾಕಿ ಒಂದು 3-4 ವಿಸಿಲ್ ಬರೋವರೆಗೆ ಕೂಗಿಸ್ಕೋಬೇಕು. ಹುಣಸೆಹಣ್ಣು ನಮಗೆ ಬಿಸಿಬೇಳೆ ಬಾತ್ ಪುಡಿ ಹಾಕ್ಕೋತಾ ಇದ್ದೀನಿ. 1.5 ಪ್ಯಾಕೆಟ್ ಹಾಕ್ಕೋತೀನಿ. ಜಾಸ್ತಿ ಖಾರ ಏನು ಬೇಡ. ಒಂದೂವರೆ ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಹುಣಸೆಹಣ್ಣು ರಸ ತೆಗೆದಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಕರಿಬೇವನ್ನು ಹಾಕ್ಬಿಡ್ತೀನಿ. ಹಂಗಾಗಿ ಈಗ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀವಿ. ಸೊ ತರಕಾರಿ, ನವಣೆ, ಹೆಸರುಬೇಳೆ ಸ್ವಲ್ಪ, ತೊಗರಿಬೇಳೆ ಸ್ವಲ್ಪ ಎಲ್ಲ ಹಾಕಿ ಕೂಗಿಸ್ಕೊಂಡಿದ್ದೀನಿ 3-4 ವಿಸಿಲು. ಈಗ ಇದಕ್ಕೆ MTRದು ಬಿಸಿಬೇಳೆ ಬಾತ್ ಪುಡಿ, ಕರಿಬೇವು, ಹುಣಸೆಹಣ್ಣು ರಸ ಎಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಹಾಕಿ ಜೊತೆಗೆ ಉಪ್ಪು ಹಾಕಿ ಕುದಿಸ್ತೀನಿ. ನಾನು ಕಲ್ಲುಪ್ಪು ಹಾಕ್ಕೋತಾ ಇದ್ದೀನಿ. ಪುಡಿ ಉಪ್ಪು ಅಭ್ಯಾಸ ಇದ್ದವರು ಪುಡಿ ಉಪ್ಪು ಹಾಕ್ಕೋಬೋದು. ನಾನು ಕಲ್ಲುಪ್ಪು ಅಭ್ಯಾಸ, ನಾನು ಕಲ್ಲುಪ್ಪು ಹಾಕಿ ಕುದಿಯೋಕ್ಕೆ ಇಡ್ತಾಯಿದ್ದೀನಿ. ಅದೆಲ್ಲ ಹಾಕಿ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಡಬೇಕಿದ್ದೀನಿ. ನಾನು ಹಿಂಗೆ ಹಾಕ್ತೀನಿ, ಒಗ್ಗರಣೆಗೆ ಹಾಕಲ್ಲ ನಾನು. ಇದಕ್ಕೇನೆ ಹಿಂಗೆ ಸ್ವಲ್ಪ ಹಾಕ್ಕೊತೀನಿ. ಕುದಿಬೇಕಾದ್ರೆ ಹಿಂಗೆ ಹಾಕಿದ್ರೆ ಪರಿಮಳ ಚೆನ್ನಾಗಿರುತ್ತೆ ಅಂತ ಹಿಂಗೆ ಹಾಕ್ಕೊತೀನಿ. ಜೊತೆಗೆ ಒಂದಿಷ್ಟು ಬೆಲ್ಲ ಹಾಕ್ತೀನಿ. ಹಿಂಗೆ ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು. ಒಂದು ಹಂತಕ್ಕೆ ಬರೀಬೇಕಾದ್ರೆ ಇನ್ನು ಸ್ವಲ್ಪ ನೀರಿನಂಶ ಎಲ್ಲ ಹೋಗಬೇಕು. ಸ್ವಲ್ಪ ಗಟ್ಟಿಯಾಗೋವರೆಗೆ ಸ್ವಲ್ಪ ಕುದಿಸ್ಕೋಬೇಕು. ಜೊತೆಗೆ ಒಂದು 2 ಸ್ಪೂನು ತುಪ್ಪನ ಹಾಕ್ಕೋತಾ ಇದ್ದೀನಿ.
ಸಾಸಿವೆ ಒಂದು ಸ್ವಲ್ಪ, ಎರಡರಿಂದ ಮೂರು ಒಣಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಈ ಒಗ್ಗರಣೆನ ಕುದೀತಾ ಇರೋ ಬೇಕಿದ್ರೆ ಗೋಡಂಬಿ ಎಲ್ಲನೂ ಹಾಕ್ಕೋಬೋದು. ನಾನು ತರಕಾರಿಗೆ ಹಾಕೋದಕ್ಕೆ ಇವತ್ತು ಗೋಡಂಬಿ ಹಾಕಿಲ್ಲ. ಮಾಮೂಲು ಸಾಸಿವೆ ಒಣಮೆಣಸಿನ್ಕಾಯಿ ಮಾತ್ರ ಒಗ್ಗರಣೆಗೆ ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ್ತಾಯಿದ್ದೀನಿ. ಒಂದು ಎರಡರಿಂದ 3 ನಿಮಿಷ ಕೂತ್ರೆ ಸಾಕು, ಪೊಂಗಲ್ಲು ರೆಡಿ ಆಗುತ್ತೆ. ಕುದ್ರೆ ಸಾಕು, ಆಫ್ ಮಾಡ್ಕೋಬೋದು ಸ್ಟವ್. ನೋಡಿ ಈ ಹಂತ ಇದಕ್ಕೆ ಬಂದರೆ ಇನ್ನೂ ಗಟ್ಟಿ ಬೇಕು ಅಂದರೆ ಕುದಿಸ್ಕೋಬೇಕು. ಬಟ್ ಆ್ಯಕ್ಚುಲಿ ನವಣೆ ಬಿಸಿಬೇಳೆ ಬಾತು ಸ್ವಲ್ಪ ತೆಳ್ಳಗಿದ್ರೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ತೆಳ್ಳಗೆ ನಾನು ಮಾಡಿದ್ದೀನಿ. ಇನ್ನೂ ಗಟ್ಟಿ ಬೇಕು ಅನ್ನೋದು ಇನ್ನು ಸ್ವಲ್ಪ ಹೊತ್ತು ಕುದಿಸ್ಕೋಬೋದು ಬೇಕು ಅಂತ. ನಾನು ಇಷ್ಟಕ್ಕೆ ಆರಿಸ್ತಾ ಇದ್ದೀನಿ.